ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ ಬರಕ್ಕೆ ಹೋಗ್ಬೇಡ್ರಿ. ಏನೂ ಇಲ್ಲ, ಬರಕ್ಕೆ ಹೋಗ್ಬೇಡ್ರಿ ಯಾರು. ಯುಕೆ ಬಾಯ್ಸ್ ಅಂದ್ರೆ ಬಡ್ಕೊಳ್ಳೋಕೆ ರೆಡಿ ಇದೆ. ದೂದ್ ಸಾಗರಿಗೆ ಬಂದಿದ್ದು 4th ಟೈಮ್. ಸೊ ಗೈಸ್ ಫೈನಲಿ ರೀಚ್ ಆಗಿವ್ರಿ. ನೋಡ್ರಿ ಇದೇ ದೂದ್ ಸಾಗರ. ನೋಡ್ರಿ ಬೆಳಗ್ಗೆ 6 ಗಂಟೆ ಆಗೈತಿ, ಫುಲ್ ಫಾಗ್. ಸೊ ಗೈಸ್ ಫೈನಲಿ ದೂದ್ ಸಾಗರ್ ರೀಚ್ ಆಗಿವ್ರಿ. ಇದಕ್ಕೆ ದೂದ್ ಸಾಗರ ಇದರ ಹಿಂದೆ ಇರೋ ಸತ್ಯ ಏನಪ್ಪ ಅಂತಂದ್ರೆ ಇದು ಯಾವುದೇ ಪುರಾಣ ಮತ್ತು ಅದ್ಭುತದಿಂದ ನಿರ್ಮಾಣವಾಗಿದ್ದಲ್ಲ. ಸೊ ಈಗ ನನ್ನ ಹಿಂದೆ ನೀವೇನು ನೋಡತ್ತೀರಿ ಪಶ್ಚಿಮ ಘಟ್ಟಗಳು. ಪಶ್ಚಿಮ ಘಟ್ಟದಲ್ಲಿ ಮಹದಾಯಿ ಮಾಂಡವಿ ಅಂತೇಳಿ ಒಂದು ನದಿ ಹರಿದೈತಿ. ಆ ನದಿ ದೊಡ್ಡ ದೊಡ್ಡ ಬಂಡೆಗಳು ಮ್ಯಾಲಿಂದ ಅದು ಏನು ಹರಿದು ಬೀಳ್ತೈತಲ್ಲ, ಸೊ ಅದು ದೂದ್ ಸಾಗರ್ ಫಾಲ್ಸ್. ದೂದ್ ಸಾಗರ್ ಅಂತೇಳಿ ಹೆಸರು ಹೆಂಗೆ ಬಂತಂದ್ರೆ ನೀರು ಪ್ಯೂರ್ ವೈಟ್ ಐತ್ರಿ. ಪ್ಯೂರ್ ವೈಟ್ ಅಂದ್ರೆ ಹಾಲಿನ ಥರ ಇರೋದಕ್ಕೆ ಇದು ದೂದ್ ಸಾಗರ್ ಅಂತೇಳಿ ಹೆಸರು ಬಂತು. ನೋಡ್ಕೊಂಬಿಡ್ರಿ ಎಲ್ರಿ. ಜೂನ್ 2nd ವೀಕ್ ಇದೆ, ನೀರು ಎಷ್ಟೈತಿ. ಸೊ ಪರ್ಮಿಷನ್ ತೊಗೊಂಡು ಟ್ರೆಕ್ಕಿಂಗ್ ಮಾಡೋರು ಟ್ರೆಕ್ಕಿಂಗ್ ಮಾಡ್ಬೋದು. ಟ್ರ್ಯಾಕ್ ಮೇಲೆ ಆ್ಯಕ್ಚುಲಿ ಇಲ್ಲಿಗಲ್ ಐತಿ, ಟ್ರೆಕ್ಕಿಂಗ್ ಅಲ್ಲ. ಅಲ್ಲಿಂದ ಫಾಲ್ಸ್ ಬೀಳುತ್ತೆ. ಸೊ ಫಾಗ್ ಎಲ್ಲ ಕವರ್ ಆಗೈತಿ. ತೆಳಗೆ ಇಲ್ಲಿವರೆಗೂ ಐತಿ. ಐ ಥಿಂಕ್ 340 to 352 ಫೀಟ್ ಹೈಟ್ ಐತಿದೆ ಫಾಲ್ಸ್. ಹಂಗಂತ ಫಾಲ್ಸ್ ಭಾರಿ ಏನೂ ಇಲ್ಲ, ಬರಕ್ಕೆ ಹೋಗ್ಬಿಟ್ರಿ ಯಾರು. ಹಂಗಂತ ಬರೆದು ಬಿಟ್ರಿ. ಆ್ಯಕ್ಚುಲಿ ಮಳೆ ಇಲ್ಲ. ಲಾಸ್ಟ್ ಒಂದು 4 days ಬ್ಯಾಕ್ ಮಳೆ ಆಗಿತ್ತು. ಸೊ ನಾವು ಅದನ್ನೆಲ್ಲ ನೋಡ್ಕೊಂಡು ಬಂದಿದ್ವಿ. ನಿನ್ನೆ ಮೊನ್ನೆ ಮಳೆ ಎಲ್ಲರಕ್ಕೆ ನೀರು ಏನೂ ಇಲ್ಲ. ಆದರೆ ಇದು 4ನೇ ಸರಿ ರೀ ನಾವು ನೋಡೋದು. ನಮ್ಮ ಸರ್ದು 4ನೇ ಸರಿ. ನನ್ನ ಟ್ರಾವೆಲಿಂಗ್ ಪಾರ್ಟ್ನರು. ದಯವಿಟ್ಟು ನೋಡ್ರಿ ಇನ್ಸ್ಟಾಗ್ರಾಮ್ ರೀಲ್ಸ್ ಮಾಡಿ ಬರಕ್ಕೆ ಹೋಗ್ಬೇಡ್ರಿ. ದಯವಿಟ್ಟು ಬರಕ್ಕೆ ಹೋಗ್ಬೇಡ್ರಿ. ಆಫ್ಟರ್ ಜುಲೈ 15 ಮೇಲೆ ಬರ್ರಿ. ನೀರಂತೂ ಅನ್ನ ಸ್ಲೋ ಇರ್ತೈತಿ. ಜುಲೈ 15 ಮೇಲೆ ಬೇಕಾದಂಗೆ ಬರ್ರಿ. ಜುಲೈ 15 ಅಂತೇಳಿ ಜುಲೈ ಮಂತ್ ಎದಕ್ಕೆ ಹೇಳತ್ತೀವಿ ಅಂದ್ರೆ ಈ ಸರಿ ರೈನಿ ಸೀಸನ್ ಸ್ವಲ್ಪ ಲೇಟ್ ಮಾಡಿದ್ರಿ. ಸೊ ಅದಕ್ಕೆ ನೀವು ಏನು ಇನ್ಸ್ಟಾಗ್ರಾಮ್ ನೋಡಿ, ನೀವು ಇನ್ಸ್ಟಾಗ್ರಾಮ್ ವೀಡಿಯೋಸ್ ಎಲ್ಲ ನೋಡಿ ನೀವು ಏನು ಬರ್ತೀರಿ ಹುಚ್ಚಾಗ್ತೀರಿ ಪಕ್ಕ. ಯಾಕಂದ್ರೆ ಇನ್ಸ್ಟಾಗ್ರಾಮ್ದಾಗೆಲ್ಲ ಆಲ್ಮೋಸ್ಟ್ AI ವೀಡಿಯೋಸ್ ಅವು ಇವು ಎಲ್ಲ ಇರ್ತಾವೆ. ಹಳಿ ವೀಡಿಯೋಸ್ ಎಲ್ಲ ಹಾಕಿರ್ತಾರೆ. ಸೊ ಈಗಂತರೂ ಮಳೆ ಇಲ್ಲ. ನೀವು ನೋಡ್ಕೊಂಡು ಬರ್ರಿ, ರಿಸರ್ಚ್ ಮಾಡ್ಕೊಂಡು ಬರ್ರಿ. ಅದಕ್ಕೆ ನಾನು ವೀಡಿಯೋಸ್ ಆಗತ್ತೀನಿ, ವೀಡಿಯೋ ನೋಡಿರಿ ಪೂರ. ಜಾಸ್ತಿ ಅಷ್ಟೊಂದು ಜನ ಏನಿಲ್ಲ ರೀ. ಈಗ ನೀರು ಫ್ಲೋನು ಕಡಿಮೆ ಐತಿ, ಮಂದಿ ಫ್ಲೋನು ಕಡಿಮೆ ಐತಿ. ಅದರ ಪೀಸ್ ಐತ್ರಿ. ಸೊ ಇಲ್ಲಿ ಯಾರ್ಯಾರು ನಿಂತು ಫೋಟೋಸ್ ಎಲ್ಲ ಹೊಡ್ಕೊಂಡಿರ್ತೀರಿ, ಹುಷಾರಾಗಿ ಹೊಡ್ಕೊರಿ. ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ ಯಾರು. ಯಾಕಂದ್ರೆ ಇಲ್ಲಿ ಯಾವುದೇ ಥರ ಏನೂ ಅವೈಲೇಬಲ್ ಇರೋಂಗಿಲ್ಲ. ಫಸ್ಟ್ ಏಡ್ ಮೆಡಿಕಲ್ ಏನೂ ಅವೈಲೇಬಲ್ ಇರೋಂಗಿಲ್ಲ. ಯಾರು ಜಾಸ್ತಿ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ರಿಸ್ಕ್ ತೊಗೊಳ್ಳೋ ನಾನೇ ಸುಮ್ಮದೀನಿ. ರಿಸ್ಕ್ ಐತೆ ಇಷ್ಕ್. ಆದರೆ ಇಂಥಲ್ಲೆಲ್ಲ ರಿಸ್ಕ್ ತೊಗೊಳಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ರಿಸ್ಕ್ ತೊಗೊಳ್ಳುವಂಥ ಜಾಗಗಳು ಅಲ್ಲಿವು. ಇದಕ್ಕಂತಾರೆ ನೋಡ್ರಿ ರಿಸ್ಕ್. ಈ ಥರ ಎಲ್ಲ ಮಾಡಕ್ಕೆ ಹೋಗ್ಬೇಡ್ರಿ. ಹೆಂಗೆ ಅನ್ಸೋದು ಫಾಲ್ಸ್? ನಮ್ಮನ್ನ ಕಾಡುವಂತಹ ಕಟ್ಟ ಕಡೆಯ ಪ್ರಶ್ನೆ ಹೀಗೂ ಉಂಟೆ. ನಾವು ರಿಸ್ಕ್ ಇರಲಾರ್ದಿರಂಗಿಲ್ಲ ರೀ. ಬಿಜಾಪುರದವ್ರು ನಾವು ಎಲ್ಲಾದ್ರೂ ರಿಸ್ಕ್ ತೊಗೊಳೋರೆ. ರಿಸ್ಕ್ ಐತೆ ಇಸ್ಕೆ ಬರುತ್ತಲ್ಲ ಹೋಗೋಣ. ಅತಿ ಹತ್ತಿರದಿಂದ ಫಾಲ್ಸ್ ನೋಡೋಣ. ಏನಂತೀರಿ? ವ್ಯೂ ಪಾಯಿಂಟ್ ನೋಡ್ರಿ. ಇಲ್ಲೆಲ್ಲ ಫುಲ್ ನೀರು ಬರುತ್ತೆ ಮಳೆಗಾಲದಾಗ. ಪೂರ ಅಂದ್ರೆ ಪೂರ ನೀರು, ಇಲ್ಲೆಲ್ಲ ನೀರು ಬರುತ್ತೆ. ಇಲ್ಲಿಂದನೂ ನೀರು ಹೋಗುತ್ತೆ. ಸೊ ನೀರು ಕಡಿಮೆ ಐತಿ, ಅದಕ್ಕೆ ಬಂದೇನೆ. ಏನು ರಿಸ್ಕ್ ಇಲ್ಲ ಇಲ್ಲಿ. ಆದರೆ ಎಲ್ಲ ರೆಸ್ಟ್ರಿಕ್ಟೆಡ್ ಏರಿಯಾ ರೀ. ಸೊ ಫಾರೆಸ್ಟ್ ಆಫೀಸರ್ಸ್ ಇವ್ರಿಗೆಲ್ಲ ನೋಡ್ಕೊಂಡು ಸೇಫಾಗಿ ಎಲ್ಲ ಸೇಫ್ಟಿ ಮೆಜರ್ಸ್ ಇಟ್ಕೊಂಡು ಬರಬೇಕಾಗತ್ತೆ. ಕಿತ್ತೂರು ರಾಣಿ ಚೆನ್ನಮ್ಮಗೆ, ಸಂಗೊಳ್ಳಿ ರಾಯಣ್ಣಗೆ. ಕನ್ನಡಿಗರು ವಿಶಾಲ ಹೃದಯದವರು. ತಿನ್ನಬಾರ್ರಿ ಅದಕ್ಕೆ ಬೆಳೆಯ ಕಂಟೆಂಟ್
ತಿಂದು 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 ಯಾಕತ್ತಿದ್ ನೋಡೋದು. ಫೈನಲಿ ದೂಸಾಗರ್ ಟ್ರಿಪ್ ಮುಗಿಸಿ ನಮ್ಮ ನಡೆ ಮನೆ ಕಡೆ ನಾವು ಹೊಂಟೇವ್ರಿ. ಸೊ ಲಾಸ್ಟ್ ಒಂದ್ಸರಿ ನೋಡ್ಕೊಂಬಿಡ್ರಿ ದೂಸಾಗರ. ಸೊ ಇವಾಗ ಆಲ್ಮೋಸ್ಟ್ ಎಲ್ಲರೂ ಹೋಗ್ತಿದಾರೆ. UK ಬಾಯ್ಸ್, ನಮ್ಮ UK ಬಾಯ್ಸ್, ಉತ್ತರ ಕರ್ನಾಟಕ ಮಂದಿ. ಲೈಫ್ದಾಗ ಏನು ಬೇಕಾದ್ ಮಿಸ್ ಮಾಡಿರಿ. ಅದರ ಬಾಯ್ಸ್ ಜೊತೆ ಟ್ರಿಪ್ ಏನು ಪ್ಲ್ಯಾನ್ ಮಾಡಿರ್ತೀರಿ ಅವ್ರಿಗೆ ಕ್ಯಾನ್ಸಲ್ ಮಾಡೋಕೆ ಹೋಗ್ಬೇಡ್ರಿ. ಕ್ಯಾನ್ಸಲ್ ಮಾಡಿದ ಮೇಲೆ ನಿಮ್ಗೆ ರಿಗ್ರೆಟ್ ಆಗೋದಂದ್ರೂ 100% ಶ್ಯೂರ್. ಸೊ ರಿಗ್ರೆಟ್ ಆಗ್ಲಾರ್ದಂಗೆ ಇರ್ಬೇಕಂತಂದ್ರೆ ಹೆಂಗಿರ್ಬೇಕು ನೋಡ್ರಿ ಉತ್ತರ ಕರ್ನಾಟಕ ಮಂದಿ ನಮ್ಮ ಬಾಯ್ಸ್. ಇದು ಎಂಜಾಯ್ಮೆಂಟ್ ಸಿಗಂಗಿಲ್ಲ ರೀ, ಈ ಮೂಮೆಂಟ್ ಅಷ್ಟೇ. ಈಗ ಇವರೇ ಇದ್ದವ್ರು ನಾಳೆಗೆ ಜೊತೆಗೆ ಇರ್ತಾರಿಲ್ಲ ಗೊತ್ತಿಲ್ಲ. ಆದರೂ ಈಗ ಪ್ರೆಸೆಂಟ್ ಇದ್ದಾಗ ಎಷ್ಟು ಖುಷಿಲ್ಲ, ಎಷ್ಟು ಎಂಜಾಯ್ ಮಾಡ್ಕೊಂಡು ಟ್ರೆಕ್ಕಿಂಗ್ ಮಾಡ್ಕೊಂಡು ಬರಾಕತ್ತಾರ. ಮಾಡಿ ಟ್ರಿಪ್ ಪ್ಲಾನ್ ಮಾಡಿ ಬರೋದು ಆಗೋದಿಲ್ಲ, ಎಕ್ಸಿಕ್ಯೂಟ್ ಮಾಡಬೇಕು. ಸುಮ್ಮತ್ತೆ ಬರೋದು ಅದೇ ಬಾಯ್ಸ್. ಅವ್ರದ್ದು ಇವ್ರದ್ದು ಇನ್ಸ್ಟಾ ವಿಡಿಯೋಸ್ AI ವಿಡಿಯೋಸ್ ಎಲ್ಲ ಹಾಕ್ತಿರ್ತಾರೆ. ಇನ್ಫ್ಲೂಯೆನ್ಸ್ ಆಗಿ ಬರೋಕೆ ಹೋಗ್ಬೇಡ್ರಿ. ಬರ್ರಿ, ₹1 ಬೇಕಾಗಿಲ್ಲ. ಟಿಟಿ ಯಾರು ಬರಲ್ಲ 9 ಗಂಟೆ ಮ್ಯಾಗ. ಬಂದ್ಬಿಟ್ರೆ ಅಷ್ಟೇ. ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್, ಲೈಫ್ ಟೈಮ್ ಮೆಮರೀಸ್ ಜೊತೆ ಇರ್ಬೋದು ರೀ. ವಯಸ್ಸು ಬರಂಗಿಲ್ಲ. ಈಗಿರೋ ನಮ್ದು ಯೌವನ, ನಮ್ದು ಏನು ಲೈಫ್ ಇರ್ತೈತಿ, ಈಗಿನ ಲೈಫ್ ಪ್ರೆಸೆಂಟ್ ಯಾರಿಗೆ ಬರಂಗಿಲ್ಲ, ಸಿಗಂಗಿಲ್ಲ. ಸೊ ಈಗಿನ ಲೈಫ್ ನೀವು ಏನು ಇರ್ತದಲ್ಲ ಎಂಜಾಯ್ ಮಾಡಿರಿ. ನನ್ನಲ್ಲಿ ನೀನೇಕೆ ಬಿಟ್ಬೂಡೆ, ನನ್ನಷ್ಟಕ್ಕ ನನ್ ಬಿಟ್ಬೂಡೆ ಕೇಳೆ. ದೂಸಾಗರದ ವ್ಯೂ ನೋಡಕ್ಕೆ ಹಿಡನ್ ಸ್ಪಾಟ್ ಒಳಗೆ ಹೊಂಟ ನಾವು. ಯಾರಿಗೆ ಗೊತ್ತಿಲ್ಲದು. ಸ್ಪಾಟ್ ಯಾವಾಗ ಬೇಕು? ನಮ್ಮ ಮಂದಿ ಹಂಗೈತಂದ್ರೆ ಎಲ್ಲಿ ಬೇಕಾದಲ್ಲಿ ಜಾಗ ಸಿಗಲ್ರಿ. ಏನು ಬೇಕಾದ ದೊಡ್ಡ ದೊಡ್ಡ ಭಾರಿ ವ್ಯೂ ಇರಲಿ, ಹಿಂಗೆ ಒಂದು ಕಡೆ ನಿಂತ ಹಾಲು ತಿಕ್ಕೋದೊಂದು ಬಿಡುದಿಲ್ಲ. ಕಿಟಕಿಯಾಗ ವ್ಯೂ ಮಸ್ತ್ ಅದಾವಲ್ವ, ನೋಡ್ಕೊಂಬರಪ್ಪ. ಹಾಂಟೆಡ್ ಪ್ಲೇಸಸ್ ನಮ್ಮ ಬಾಯ್ಸ್ ಸಕ್ಸಸ್ಫುಲಿ ಕಂಪ್ಲೀಟೆಡ್ ದೂಸಾಗರ್ ಟ್ರಿಪ್. ಕಾರಣ ಅಂಗಡಿ ಪ್ರಮೋಷನ್ ಮಾಡಕ್ ಬಂದ ಅದಕ್ಕೆ ಎಲ್ಲ ಐಟಮ್ ನಿಂದು ತಾಯಿ ಗುಣ, ನೀನು ನಮ್ಮ ಪಾಲಿಗೆ ಎಂದು ದೇವರಯ್ಯ. ಅಲ್ಲೋ ಬ್ಯಾಗ್ನಾಗ ತಿನ್ನೋ ಐಟಮ್ ಏನಾತ ನೀವು ನಿನ್ನೆ ಅಂದಿದ್ದಪ್ಪ ಊಟ ಏನು ಊಟ ಅಂದ್ರೆ ಊಟ ನಾ ಅಂದಿದ್ದು. ಆದ್ರೆ ಈ ನಮನಿ ಮ್ಯಾಟ್ರ್ ಐತೆ ಅಂತ ಹೇಳಿ ನಮಗೆ ಗೊತ್ತಿರಕಲ್ರಿ. मतलब वो अलग ही लेवल का बंदा था.
ಇದು ಟ್ರಿಪ್ ಸಕ್ಸಸ್ಫುಲ್ ಆಗಕ್ಕೆ ನೀನೇ ರೀಸನ್ ನೀ ಅದೇ ಅಂತೇಳಿ ಎಲ್ಲರೂ ನಕ್ಕೋತಿದ್ರು. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.